ಹಾಯ್ ಫ್ರೆಂಡ್ಸ್, ಜಿಲ್ಲಾ ಆಸ್ಪತ್ರೆಯಲ್ಲಿ ಹಲವಾರು ಹುದ್ದೆಗಳ ನೇಮಕಾತಿ ನಡೆಯಲಿದ್ದು 10ನೇ 12ನೇ ತರಗತಿ ಪಾಸಾದ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ನನ್ನು ಕ್ಲಿಕ್ ಮಾಡಿ. ಇಲಾಖೆ ಹೆಸರು ಕರ್ನಾಟಕ ಆಯುಷ್ ಇಲಾಖೆಯಲ್ಲಿ 13 ಹುದ್ದೆಗಳ ನೇಮಕಾತಿ ನಡೆಯಲಿದ್ದು, ಹುದ್ದೆಗಳ ಹೆಸರು ಔಷಧಿ ವಿತರಕರು, ಅಟೆಂಡರ್ ಮತ್ತು ಆರೋಗ್ಯ ಕಾರ್ಯಕರ್ತ ಹುದ್ದೆಗಳಾಗಿರುತ್ತದೆ. ಉದ್ಯೋಗದ ಸ್ಥಳ ಕರ್ನಾಟಕ, ಬಾಗಲಕೋಟೆಯಲ್ಲಿ ಉದ್ಯೋಗ ಇರುತ್ತದೆ. ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕು. ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕಂತ ಕೂಡ ತಿಳಿಸಿಕೊಡುತ್ತೇನೆ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹುದ್ದೆಗಳ ವಿವರ: ತಜ್ಞ ವೈದ್ಯರು 4 ಹುದ್ದೆ, ಔಷಧಿ ವಿತರಕರು 3 ಹುದ್ದೆ, ಮಸಾಜಿಸ್ಟ್ ಪುರುಷ 1 ಹುದ್ದೆ, ಮಸಾಜಿಸ್ಟ್ ಮಹಿಳೆ 2 ಹುದ್ದೆ, ಕ್ಷಾರಕ್ಷೂತ್ರ ಅಟೆಂಡರ್ 2 ಹುದ್ದೆ, ಬಹು ಉದ್ದೇಶಿತ ಆರೋಗ್ಯ ಕಾರ್ಯಕರ್ತ 1 ಹುದ್ದೆ ಖಾಲಿ ಇದೆ. ಸಂಬಳದ ವಿವರ: ತಜ್ಞ ವೈದ್ಯರು ಇವರಿಗೆ 57,550 ರೂಪಾಯಿ, ಔಷಧಿ ವಿತರಕರು 27,550, ಮಸಾಜಿಸ್ಟ್ ಪುರುಷ 18,500, ಮಸಾಜಿಸ್ಟ್ ಮಹಿಳೆ 18,500, ಕ್ಷೌರಕ್ಷೂತ್ರ ಅಟೆಂಡರ್ 18,500, ಬಹು ಉದ್ದೇಶಿತ ಆರೋಗ್ಯ ಕಾರ್ಯಕರ್ತ 16,900 ರೂಪಾಯಿವರೆಗೂ ಸಂಬಳ ನೀಡಲಾಗುವುದು. ವಯೋಮಿತಿ: ಅಭ್ಯರ್ಥಿಗೆ ಡಿಸೆಂಬರ್ 18, 2024ರಂತೆ ಕನಿಷ್ಠ 18 ವರ್ಷ ಪೂರೈಸಿರಬೇಕು. ವಯೋಮಿತಿ ಸಡಿಲಿಕೆ ಕೂಡ ನೀಡಲಾಗುವುದು. ಗರಿಷ್ಠ ಇಲ್ಲಿ 35 ವರ್ಷ. ಅದೇ ರೀತಿ ವಯೋಮಿತಿ ಇಲ್ಲಿ ಸಾಮಾನ್ಯದವರಿಗೆ 38 ವರ್ಷ, ಪ್ರವರ್ಗ 2A 2B 3A 3B ಅವರಿಗೆ ಗರಿಷ್ಠ 41 ವರ್ಷ, SC ST ಪ್ರವರ್ಗ 1 ಅಭ್ಯರ್ಥಿಗಳಿಗೆ ಗರಿಷ್ಠ 43 ವರ್ಷ. ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರುವುದಿಲ್ಲ. ತಜ್ಞ ವೈದ್ಯರು ಇವರಿಗೆ MS ಇನ್ ಶಲ್ಯತಂತ್ರ, MS ಇನ್ ಪಂಚಕರ್ಮ ಕಾರ್ಯಚಿಕಿತ್ಸಾ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಹೊಂದಿರಬೇಕು. ಔಷಧಿ ವಿತರಕರು ಇದಕ್ಕೆ B ಫಾರ್ಮ್ ಪದವಿ ಜೊತೆಗೆ ಫಾರ್ಮಾ ಪದವಿ ಜೊತೆಗೆ ಆಸ್ಪತ್ರೆ ಅಥವಾ ಚಿಕಿತ್ಸಾಲಯದಲ್ಲಿ ಫಾರ್ಮಸಿಯಲ್ಲಿ ನಿಮಗೆ ಅನುಭವವನ್ನು ಹೊಂದಿರಬೇಕು. ಅದೇ ರೀತಿ ಕಂಪ್ಯೂಟರ್ ಜ್ಞಾನ ಕೂಡ ಕಡ್ಡಾಯವಾಗಿರುತ್ತದೆ. B ಫಾರ್ಮಾ ಅಭ್ಯರ್ಥಿಯು ದೊರೆಯದ ಪಕ್ಷದಲ್ಲಿ ಕನಿಷ್ಠ 2 ವರ್ಷಗಳ ಅನುಭವವಿರುವ ಅಭ್ಯರ್ಥಿಗಳನ್ನು ಅವರು ಆಯ್ಕೆ ಮಾಡುತ್ತಾರೆ. ಮಸಾಜಿಸ್ಟ್ ಇದಕ್ಕೆ 10ನೇ ತರಗತಿ, ಅದರ ಜೊತೆ ಆಸ್ಪತ್ರೆ ಅಥವಾ ಚಿಕಿತ್ಸಾಲಯದಲ್ಲಿ ಕನಿಷ್ಠ 2 ವರ್ಷದ ಅನುಭವ ಇರಬೇಕು. ಕ್ಷಾರಕ್ಷೂತ್ರ ಅಟೆಂಡರ್ ಇದಕ್ಕೂ ಕೂಡ 10ನೇ ತರಗತಿ, ಅದರ ಜೊತೆ 2 ವರ್ಷಗಳ ಎಕ್ಸ್ಪೀರಿಯನ್ಸ್ ಕೂಡ ಕೇಳಿದ್ದಾರೆ ಆಸ್ಪತ್ರೆ ಅಥವಾ ಚಿಕಿತ್ಸಾಲಯದಲ್ಲಿ. ಬಹು ಉದ್ದೇಶಿತ ಆರೋಗ್ಯ ಕಾರ್ಯಕರ್ತ ಇದಕ್ಕೆ ಕನಿಷ್ಠ 10ನೇ ತರಗತಿ ಮತ್ತು ಆಸ್ಪತ್ರೆ ಚಿಕಿತ್ಸಾಲಯಗಳಲ್ಲಿ ಕನಿಷ್ಠ 1 ವರ್ಷ ಅನುಭವ ಹೊಂದಿರಬೇಕು. ಅದರ ಜೊತೆ ಕಂಪ್ಯೂಟರ್ ಜ್ಞಾನ ಕೂಡ ಕಡ್ಡಾಯವಾಗಿರುತ್ತದೆ. ಆಯ್ಕೆ ವಿಧಾನ: ಮಸಾಜಿಸ್ಟ್ ಮತ್ತು ಕ್ಷಾರಕ್ಷೂತ್ರ ಅಟೆಂಡರ್ ಹುದ್ದೆಗಳಿಗೆ ಪ್ರಾಯೋಗಿಕವಾಗಿ ಪರೀಕ್ಷೆ ಮತ್ತು ಉಳಿದ ತಜ್ಞ ವೈದ್ಯರು ಮತ್ತು ಇತರ ಹುದ್ದೆಗಳಿಗೆ ಶೈಕ್ಷಣಿಕ ಅರ್ಹತೆಯಲ್ಲಿ ಪಡೆದ ಅಂಕಗಳು ಮತ್ತು ಸಂದರ್ಶನ ಮತ್ತು ಎಕ್ಸ್ಪೀರಿಯನ್ಸ್ ಆಧಾರದ ಮೇಲೆ ನೇರವಾಗಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು. ಅರ್ಜಿ ಸಲ್ಲಿಸಲು ನವೆಂಬರ್ 19ನೇ ತಾರೀಕಿನಿಂದ ಡಿಸೆಂಬರ್ 18, 2024ರವರೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಈಗ ನೀವು ಆನ್ಲೈನ್ನಲ್ಲಿ ಯಾವ ರೀತಿ ಅರ್ಜಿ ಸಲ್ಲಿಸಬೇಕಂತ ಕೂಡ ತಿಳಿಸಿಕೊಡುತ್ತೇನೆ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಇದು ಒಂದು ನೋಟಿಫಿಕೇಶನ್ ಆಗಿದೆ. ಜಿಲ್ಲಾ ಆಯುಷ್ ಅಧಿಕಾರಿಗಳ ಕಾರ್ಯಾಲಯ ಇಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಾರೆ. ನವೆಂಬರ್ 19ನೇ ತಾರೀಕಿನಿಂದ ಡಿಸೆಂಬರ್ 18ನೇ ತಾರೀಕುವರೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಹುದ್ದೆಗಳ ವರ್ಗೀಕರಣ ನಾನು ಆಲ್ರೆಡಿ ತಿಳಿಸಿಕೊಟ್ಟಿದ್ದೇನೆ, ಇಲ್ಲಿ ಕೂಡ ನೀವು ನೋಡಬಹುದು. ಅದೇ ರೀತಿ ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ನೋಡಿ ಫ್ರೆಂಡ್ಸ್, ಇಲ್ಲಿ ನೀಡಿರುವ ವೆಬ್ಸೈಟ್ bagalakot.nic.in ಈ ಒಂದು ವೆಬ್ಸೈಟಿಗೆ ಹೋಗಿ ನೀವು ಅಲ್ಲಿಂದ ನಿಮ್ಮ ಒಂದು ಅರ್ಜಿಯನ್ನು ಸಲ್ಲಿಸಬೇಕು. ಅದೇ ರೀತಿ ಇಲ್ಲಿ ಹುದ್ದೆಗಳ ವರ್ಗೀಕರಣ ಕೂಡ ಮಾಡಿದ್ದಾರೆ. ಯಾವ ಒಂದು ಮೀಸಲಾತಿಗೆ ಎಷ್ಟು ಹುದ್ದೆಗಳು ಖಾಲಿ ಇದೆ ಅಂತ ಕೂಡ ಇಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಾರೆ. ಅದೇ ರೀತಿ ಸಾಮಾನ್ಯ ವರ್ಗದವರಿಗೆ ಈಗ 38 ವರ್ಷ ಇದೆ, ನಿಮಗೆ ಗೊತ್ತಿದೆ. 3 ವರ್ಷ ಈಗ ಹೆಚ್ಚು ಒಂದು ವಯೋಮಿತಿ ಸಡಿಲಿಕೆ ಕೂಡ ನೀಡಲಾಗಿದೆ. ಅದೇ ರೀತಿ ಯಾವೆಲ್ಲ ದಾಖಲೆಗಳು ಬೇಕು ಅಂತ ಕೂಡ ಗ್ರಾಮೀಣ, ಕನ್ನಡ ಮಾಧ್ಯಮ, ಕಂಪ್ಯೂಟರ್ ಜ್ಞಾನ,
ಅದೇ ರೀತಿ ನೋಡಿ ಯಾವ ಒಂದು ಹುದ್ದೆಗೆ ಯಾವ ದಾಖಲೆಗಳು ಬೇಕು ಅಂತ ಕೂಡ ಅವರು ಇಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ. ಸೊ ನೀವು ಇದನ್ನು ಅಪ್ಲಿಕೇಶನ್ ಹಾಕುವರು ಇಲ್ಲಿ ನೋಡಿಕೊಳ್ಳಿ. ಏನಾದರೂ ಡೌಟ್ ಇದ್ದರೆ ಕೂಡ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು. ಇದರ ನೋಟಿಫಿಕೇಷನ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲೇ ಹಾಕುತ್ತೇನೆ. ಹೆಚ್ಚಿನ ಮಾಹಿತಿಗಾಗಿ ನೀವು ನೋಟಿಫಿಕೇಷನ್ ಲಿಂಕನ್ನು ಕೂಡ ನೋಡುವುದು.